ಈ ವಿಡಿಯೋದಲ್ಲಿ ನೋಡಲಿಕ್ಕಿರೋದು ಫೈಲ್ ಹೇಗೆ ಇಂಪೋರ್ಟ್ ಮಾಡೋದು ಎಂದಾಗಿರುತ್ತೆ. ಅದು ನಾವು ಈ ಒಂದು ಕಟ್ ಎನ್ನುವ ಪೇಜಲ್ಲಿ ಆಗಿರುತ್ತೆ ನೋಡೋದು. ಅದಕ್ಕಾಗಿ ತುಂಬ ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಮೀಡಿಯಾ ಪೂಲ್ ಎನ್ನುವ ಈ ಒಂದು ಪ್ಯಾನಲ್ನಲ್ಲಿ ನಮಗೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇಂಪೋರ್ಟ್ ಮೀಡಿಯಾ. ಜಸ್ಟ್ ಇದು ಕ್ಲಿಕ್ ಮಾಡಿದರೆ ನಮಗೆ ಫೈಲ್ಸ್ ನಮಗೆ ಇಂಪೋರ್ಟ್ ಮಾಡ್ಕೋಬೋದು. ಅದೇ ಥರ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದೇನೆಂದರೆ ನಮಗೆ ಫೋಲ್ಡರ್ ನಮಗೆ ಇಂಪೋರ್ಟ್ ಮಾಡಬೇಕು. ನಾವು ಒಂದು ಫೋಲ್ಡರಲ್ಲಿ ಇಷ್ಟು ಆಬ್ಜೆಕ್ಟ್ ಇಟ್ಟಿದ್ದೇವೆ, ಆ ಎಲ್ಲ ಆಬ್ಜೆಕ್ಟ್ ನಮಗೆ ಇಂಪೋರ್ಟ್ ಆಗಬೇಕಂದ್ರೆ ನಮಗೆ ಫೋಲ್ಡರೇ ಇದಕ್ಕೆ ಇಂಪೋರ್ಟ್ ಮಾಡಲಿಕ್ಕೆ ಇರುವ ಒಂದು ಆಪ್ಷನ್ ಆಗಿರುತ್ತೆ. ಇಲ್ಲಿ ಫೋಲ್ಡರ್ ಇಂಪೋರ್ಟ್ ಓಕೆ. ಅಲ್ಲಾಂದರೆ ನಮಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟ್ ಮೀಡಿಯಾ ಕೊಡ್ಬೋದು. ಅದರ ಶಾರ್ಟ್ಕಟ್ ಅಂದರೆ ಕಂಟ್ರೋಲ್ ಐ. ನಿಮಗೆ ಕಂಟ್ರೋಲ್ ಐ ಯೂಸ್ ಮಾಡ್ಕೋಬೋದು, ಅಲ್ಲಾಂದರೆ ಇಂಪೋರ್ಟ್ ಮೀಡಿಯಾ ಯೂಸ್ ಮಾಡ್ಕೋಬೋದು. ಅದು ಅಲ್ಲಾಂದರೆ ಮೇಲೆ ಕಾಣೋ ಇಲ್ಲಿ ಈ ಒಂದು ಆಪ್ಷನ್ ನಮಗೆ ಯೂಸ್ ಮಾಡ್ಕೋಬೋದು. ಈಗ ನಾವು ಈ ಒಂದು ಮೀಡಿಯಾ ಇಂಪೋರ್ಟ್ ಎನ್ನುವ ಈ ಒಂದು ಆಪ್ಷನ್ ನೋಡೋಣ. ಈಗ ಇಲ್ಲಿ ಈ ಒಂದು ಫೋಲ್ಡರ್ ಉಂಟು. ನಾನು ಈ ಒಂದು ಫೋಲ್ಡರ್ ಸೆಲೆಕ್ಟ್ ಮಾಡಿ ಓಪನ್ ಕೊಟ್ಟರೆ ನಮಗೆ ಅದು ಫೋಲ್ಡರ್ ಕಂಪ್ಲೀಟಾಗಿ ಓಪನ್ ಆಗೋಲ್ಲ. ನಮಗೆ ಏನಾಗುತ್ತೆ, ಆ ಫೋಲ್ಡರ್ ಒಳಗೆ ಹೋಗಿ ನಮಗೆ ಬೇಕಾದ ವೀಡಿಯೋ ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಅದು ಹೇಳ್ತದೆ. ನಮಗೆ ಬೇಕಾದ ವೀಡಿಯೋ ನಮಗೆ ಏನು ಮಾಡ್ಬೋದು, ಸೆಲೆಕ್ಟ್ ಮಾಡಿ ಓಪನ್ ಕೊಡ್ಬೋದು. ನಮಗೆ ಒಂದಕ್ಕಿಂತ ಜಾಸ್ತಿ ಫೂಟೇಜ್ ಬೇಕಂದರೆ ಕಂಟ್ರೋಲ್ ಪ್ರೆಸ್ ಮಾಡಿ ನಮಗೆ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು 4 ಫೂಟೇಜ್ ಸೆಲೆಕ್ಟ್ ಮಾಡಿದೆ. ನಂತರ ಇಲ್ಲಿ ಓಪನ್ ಕೊಡುವ ಸಮಯದಲ್ಲಿ ನಮಗೆ ಈ ಥರ ನಮಗೆ ಕಾಣ್ಬೋದು, ಚೇಂಜ್ ಪ್ರಾಜೆಕ್ಟ್ ಫ್ರೇಮ್ ರೇಟ್. ನಮ್ಮ ಈ ಒಂದು ವರ್ಕ್ ಸ್ಪೇಸಿನ ಫ್ರೇಮ್ ರೇಟ್ ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ಈ ಒಂದು ಫೂಟೇಜಿನ ಫ್ರೇಮ್ ರೇಟ್ ಚೇಂಜ್ ಆಗಿರುತ್ತೆ. ಅದಕ್ಕೆ ಹೇಳೋದು ನಿಮಗೆ ಚೇಂಜ್ ಮಾಡಬೇಕಾ ಬೇಡ ಅಂತ. ನಾವಿಲ್ಲಿ ಚೇಂಜ್ ಎಂದು ಕೊಡುವ, ಆಗ ನಮಗೆ ಅದು ಚೇಂಜ್ ಆಗಿ ಸಿಗುತ್ತೆ. ಈಗ ನೋಡಿದರೆ ನಾವು ಫೋಲ್ಡರ್ ಕೂಡ ನಾವು ಕ್ರಿಯೇಟ್ ಮಾಡಲಿಲ್ಲ, ನಾವು ಆರ್ಗನೈಸ್ ಆಗಿ ಅಲ್ಲ ಇಂಪೋರ್ಟ್ ಮಾಡಿದ್ದು. ನಾನೇನು ಮಾಡ್ತೇನೆ ಅಂದರೆ ಇದೆಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೇನೆ. ನಂತರ ನಾವು ಆರ್ಗನೈಸ್ ಆಗಿ ಏನಂದರೆ ಒಂದು ಫೋಲ್ಡರ್ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿ ಆ ಫೋಲ್ಡರ್ನ ಒಳಗಿರುವ ಎಲ್ಲ ಆಬ್ಜೆಕ್ಟ್ ಎಲ್ಲ ಫೂಟೇಜ್ ಕೂಡ ನನಗೆ ಇಂಪೋರ್ಟ್ ಆಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ಕಾಣುವ ಈ ಒಂದು ಇಂಪೋರ್ಟ್ ಮೀಡಿಯಾ ಫೋಲ್ಡರ್ ಜಸ್ಟ್ ಇದೊಂದು ಕ್ಲಿಕ್ ಮಾಡ್ತೇನೆ. ನಂತರ ಈ ಒಂದು ಫೋಲ್ಡರ್ ಜಸ್ಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಫೋಲ್ಡರ್ ಎಂದು ಜಸ್ಟ್ ಒಂದು ಕ್ಲಿಕ್ ಮಾಡಿದೆ. ಈಗ ನೋಡಿದರೆ ಆ ಒಂದು ಫೋಲ್ಡರ್ ಒಳಗೆ ಎಷ್ಟು ವೀಡಿಯೋ ಇವೆ, ಎಷ್ಟು ಫೈಲ್ಸ್ ಇವೆ ಎಲ್ಲ ನಮಗೆ ಇಲ್ಲಿ ಇಂಪೋರ್ಟ್ ಆಗಿ ಸಿಕ್ಕಿದೆ. ನಮಗೆ ಫೋಲ್ಡರ್ ಆಗಿ ಇಂಪೋರ್ಟ್ ಮಾಡಿದರೆ ಆ ಫೋಲ್ಡರ್ ಒಳಗಿರುವ ಎಲ್ಲ ಆಬ್ಜೆಕ್ಟ್ ನಮಗೆ ಇಂಪೋರ್ಟ್ ಆಗುತ್ತೆ. ಅದು ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇದಾಗಿರುತ್ತೆ ಫೈಲ್ ಇಂಪೋರ್ಟ್ ಮಾಡುವ ಮೆಥಡ್.